नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಎಲ್ಲ ಗೋಪಾಲಕರು ಕೂಡ ಇಂದ್ರನಿಗೆ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದರು. ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂದ್ರ ಪರಮಾತ್ಮನನ್ನೇ ಮರೆತು ಬಿಟ್ಟಿದ್ದ. ಹಾಗಾಗಿ ಇಂದ್ರನಿಗೆ ತನ್ನ ಎಚ್ಚರ ಬರಬೇಕು, ಅರ್ಥಾತ್ ಪರಮಾತ್ಮನ ಬಗ್ಗೆ ಎಚ್ಚರ ಬರಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಪರಮಾತ್ಮ ತಾನೇನ್ ಮಾಡಿದ, ಇಂದ್ರನ ಯಜ್ಞವನ್ನು ಮಾಡೋದು ಬೇಡ, ನಮಗೆ ಗಿರಿ ಯಜ್ಞ, ಪರ್ವತದ ಯಜ್ಞ ಮಾಡೋದೇ ನಮ್ಮ ಧರ್ಮ. ಯಾಕಂದ್ರೆ ನಾವು ಗೋಪಾಲಕರು, ಗೋವುಗಳನ್ನ ರಕ್ಷಣೆ ಮಾಡುವಂಥವ್ರು. ಆ ಗೋವುಗಳಿಗೆ ಹುಲ್ಲನ್ನು ಕೊಡುವುದು ಯಾವುದು? ಈ ಗೋವರ್ಧನ ಪರ್ವತ, ಹೆಸರೇ ಗೋವರ್ಧನ. ಹಾಗಾಗಿ ಅದರ ಪೂಜೆಯನ್ನು ಮಾಡೋಣ ಎಂಬುದಾಗಿ ಹೇಳಿದಾಗ ಸಹಜವಾಗಿ ಎಲ್ಲರೂ ಕೂಡ ಒಪ್ಪಿಕೊಂಡು ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಲಿಕ್ಕೆ ಅಂತ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಂದ್ರನಿಗೆ ಕೋಪ ಬಂದು 7 ದಿನಗಳ ಕಾಲ ನಿರಂತರವಾಗಿ ಆನೆಯ ಸೊಂಡಿಲಿನ ಗಾತ್ರದಷ್ಟು ಧಾರಾಕಾರವಾಗಿ ಮಳೆಯನ್ನ ಸುರಿಸಲಿಕ್ಕೆ ಶುರು ಮಾಡಿದ. 7 ದಿವಸ ಆದರೂ ಕೂಡ ಆ ಪರಮಾತ್ಮ ತಾನೇ ಮಾಡಿದ, ತನ್ನ ಎಡಗೈಯಿಂದಾಗಿ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದ. ಅದರ ಕೆಳಗಡೆ ಎಲ್ಲ ಗೋಪಾಲಕರು ಮತ್ತು ಗೋಗಳು ರಕ್ಷಣೆಯನ್ನು ಪಡೆದುಕೊಂಡು, ಕೊನೆಗೆ ಇಂದ್ರನಿಗೆ ಗೊತ್ತಾಯಿತು ಇಷ್ಟು ದಿವಸ ಆದರೂ ಕೂಡ ಪರ್ವತ ಕೆಳಗೆ ಇಳಿದಿಲ್ಲ ಅಂತ ಹೇಳಿದ್ರೆ ಹೊತ್ತುಕೊಂಡಂಥವನು ಸಾಕ್ಷಾತ್ ಪರಮಾತ್ಮನೇ ಇರಬೇಕು ಅಂತ ಆ ಪರಮಾತ್ಮನನ್ನ ಅನೇಕ ರೀತಿಯಾದಂತಹ ಉಪನಿಷತ್ತಿನ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡಿದ ಅಂತ ಇಷ್ಟು ವಿಚಾರ ನೋಡಿದ್ವಿ. ಇಂದಿನಿಂದ 68ನೇ ಶ್ಲೋಕ ಪ್ರಾರಂಭ. ತ್ವತ್ತೋ ಜಗತ್ ಸಕಲಂ ಆವಿರಭೂತ ಗಣ್ಯ ಧಾಮ್ನಸ್ತ್ವಮೇವ ಪರಿಪಾಸಿ ಸಮಸ್ತಮಂತೆ ಅತ್ಸಿ ತ್ವಯೈವ ಜಗತೋಸ್ಯ ಹಿ ಬಂಧ ಮೋಕ್ಷೌ ನ ತ್ವತ್ಸಮೋಸ್ತಿ ಕುಹಚಿತ್ ಪರಿಪೂರ್ಣ ಶಕ್ತಿ. ಅದಚ್ಛೇದ ತ್ವತ್ತಃ ಜಗತ್ ಸಕಲಂ ಆವಿರಭೂತ್ ಅಗಣ್ಯ ಅಗಣ್ಯಧಾಮ್ನಃ ತ್ವಂ ಏವ ಪರಿಪಾಸಿ ಸಮಸ್ತಂ ಅಂತೆ ಅತ್ಸಿ ತ್ವಯಾ ಏವ ಜಗತಃ ಅಸ್ಯ ಹಿ ಬಂಧಮೋಕ್ಷೌ ನ ತ್ವತ್ಸಮಃ ಅಸ್ತಿ ಕುಹಚಿತ್ ಪರಿಪೂರ್ಣ ಶಕ್ತೇ. ಒಂದು ನಿಮಿಷ. ಏನಂತ ಸ್ತೋತ್ರ ಮಾಡಿದ ಎಂಬುದಾಗಿ ಆಚಾರ್ಯರಲ್ಲಿ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ನಿಂತವನು ಅಗಣ್ಯ ಧಾಮ್ನಃ, ನಿನ್ನ ತೇಜಸ್ಸನ್ನ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅನಂತ ಸೂರ್ಯರ ತೇಜಸ್ಸಿರುವಂಥವನು ನೀನು. ಇಂತಹ ನೀನೇನ್ ಮಾಡಿದೆ, ತ್ವತ್ತಃ ನಿನ್ನಿಂದಾಗಿಯೇನೆ ಸಕಲಂ ಜಗತ್ ಆವಿರಭೂತ್, ಇಡೀ ಜಗತ್ತು ಹುಟ್ಟಿತು.
ನೀನೇ ಎಲ್ಲವನ್ನು ಕೂಡ ತ್ವಮೇವ ಪರಿಪಾಸಿ, ಎಲ್ಲ ಜಗತ್ತನ್ನು ನೀನೇ ಆವಿರ್ಭಾವ ಸೃಷ್ಟಿ ಮಾಡ್ತೀಯ, ಎಲ್ಲವನ್ನು ಕೂಡ ನೀನೇ ಪರಿಪಾಸಿ ರಕ್ಷಣೆ ಮಾಡ್ತೀಯ, ಸಮಸ್ತಂ ಎಲ್ಲವನ್ನು ಕೂಡ ಅಂತೆ ಅತ್ಸಿ, ಕೊನೆಯಲ್ಲಿ ಎಲ್ಲವನ್ನು ಕೂಡ ನೀನೇ ಮಾಡ್ತೀಯ, ಅತ್ಸಿ ಅಂದ್ರೆ ತಿನ್ನುತ್ತೀಯ, ಅರ್ಥಾತ್ ನಾಶ ಮಾಡ್ತೀಯ, ಲಯ ಮಾಡ್ತೀಯ ಅಂತ. ಹೀಗೆ ಇಡೀ ಜಗತ್ತಿನ ಸೃಷ್ಟಿಕರ್ತನೂ ನೀನೆ, ಪಾಲನಕರ್ತನೂ ನೀನೆ, ಸಂಹಾರಕರ್ತರೂ ನೀನೇ ಆಗಿದ್ದೀಯಾ ಪರಮಾತ್ಮ ಅಂತ ಕೃಷ್ಣನನ್ನ ಇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬಂಧ ಮೋಕ್ಷವು, ಬಂಧನ ಮತ್ತು ಮೋಕ್ಷ, ಜಗತ್ತನ್ನ ಬಂಧನದಲ್ಲಿ ಇಡುವಂಥವನು ನೀನೆ, ಆ ಬಂಧನದಿಂದಾಗಿ ಅವರನ್ನ ಉದ್ಧಾರ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡುವಂಥವನು ಕೂಡ ನೀನೇ ಆಗಿದ್ದೀಯ. ಅಂತಹ ಪರಿಪೂರ್ಣ ಶಕ್ತಿ, ಪರಿಪೂರ್ಣ ಶಕ್ತಿ ಇರುವಂಥವನೇ ಅಂತ. ಪರಮಾತ್ಮನಿಗೆ ಪರಿಪೂರ್ಣ ಶಕ್ತಿ ಇರುವುದರಿಂದಲೇನೆ ಎಲ್ಲ ಕಾರ್ಯಗಳನ್ನು ಕೂಡ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತ ಎಲ್ಲ ವಿಧ ಕಾರ್ಯಗಳನ್ನು ಕೂಡ ಪರಮಾತ್ಮನೊಬ್ಬನೇ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಶಕ್ತಿ ಅಂತಹದ್ದು ಪರಿಪೂರ್ಣವಾದಂತಹ ಶಕ್ತಿ. ಅಂತಹ ಪರಿಪೂರ್ಣ ಶಕ್ತೇ ಪರಮಾತ್ಮ ನ ಕುಹಚಿತ್, ಕುಹಚಿತ್ ಅಂತ ಹೇಳಿ ಎಲ್ಲಿಯೂ ಕೂಡ, ಕುತ್ರಚಿತ್ ಕುಹಚಿತ್ ಎರಡೂ ಒಂದೇ ಅರ್ಥ. ಎಲ್ಲಿಯೂ ಕೂಡ ನಿನಗೆ ಸಮಾನನಾದಂಥವನು, ತ್ವತ್ ಸಮಃ ನ ಅಸ್ತಿ, ಎಲ್ಲೂ ಕೂಡ ನಿನಗೆ ಸಮಾನನಾದಂತಹ ವ್ಯಕ್ತಿಯೇ ಇಲ್ಲ ಎಂಬುದಾಗಿ ಇಂದ್ರ ಪರಮಾತ್ಮನನ್ನ ಸ್ತೋತ್ರ ಮಾಡಿದ. ಈ ರೀತಿಯಾಗಿ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ, ಬಂಧ ಮೋಕ್ಷಗಳನ್ನ ಎಲ್ಲವನ್ನೂ ಕೂಡ ಮಾಡುವಂಥವನು ನೀನೇ ಕೃಷ್ಣ, ನೀನೇ ನಾರಾಯಣ ಎಂಬುದಾಗಿ ಇಲ್ಲಿ ತನಕ ಆ ಕೃಷ್ಣನನ್ನ ನಾರಾಯಣ ಎನ್ನುವುದನ್ನ ಮರೆತು ಬಿಟ್ಟಿದ್ದ ಯಾರು? ಇಂದ್ರ. ಈ ಒಂದು ಸಂದರ್ಭದಿಂದಾಗಿ, ಗೋವರ್ಧನ ಉದ್ಧರಣ ಪ್ರಸಂಗದಿಂದಾಗಿ ಪರಮಾತ್ಮ ಕೃಷ್ಣ ತಾನೇನ್ ಮಾಡಿದ, ತಾನೇ ನಾರಾಯಣ ಎನ್ನುವುದನ್ನ ಇಂದ್ರನಿಗೆ ಮತ್ತೆ ನೆನಪಿಸಿದ ಅಂತ. ಮುಂದೆ ಕ್ಷಂತವ್ಯಮೇವ ಭವತಾ ಮಮ ಬಾಲ್ಯಮೀಶ ತ್ವತ್ಸಂಶಯೋಸ್ಮಿ ಸದೇತ್ಯಭಿವಂದಿತೋ ಜಹ. ಶಾಂತಂ ಸದೈವ ಭವತಸ್ತವ ಶಿಕ್ಷಣಾಯ ಪೂಜಾಪಹಾರ ವಿಧಿ ಇತ್ಯವದತ್ ರಮೇಶಃ. ಪದಚ್ಛೇದ. ಕ್ಷಂತವ್ಯಂ ಏವ ಭವತ ಮಮ ಬಾಲ್ಯಂ ಈಶಾ ತ್ವತ್ಸಂಶಯಃ ಅಸ್ಮಿ ಹಿ ಸದಾ ಇತಿ ಅಭಿವಂದಿತಃ ಅಜಃ. ಶಾಂತಂ ಸದಾ ಏವ ಭವತಃ ತವ ಶಿಕ್ಷಣಾಯ ಪೂಜಾಪಹಾರ ವಿಧಿಃ ಇತಿ ಅವದತ್ ರಮೇಶಃ. ಒಂದು ನಿಮಿಷ. ಇಷ್ಟು ಸ್ತೋತ್ರ ಮಾಡಿದ ಪರಮಾತ್ಮನ ಗುಣಗಳನ್ನ ಉಪನಿಷತ್ತಿನ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದ ಮೇಲೆ ಈ ಒಂದು ಸಂದರ್ಭದ ಬಗ್ಗೆ
ಅಂದ್ರೆ ತಾನು ಪರಮಾತ್ಮನ ಮರ್ತಿದ್ದರ ಬಗ್ಗೆ ಇಂದ್ರ ಹೇಳ್ತಾ ಇದ್ದಾನೆ, ಪರಮಾತ್ಮ ನೀನು ನನ್ನನ್ನ ಕ್ಷಂತವ್ಯ ಕ್ಷಮಿಸಬೇಕು ಅಂತ. ಯಾಕೆಂತಂದ್ರೆ ಇದೇನು ಈ ಪ್ರಸಂಗ ಎಂತಹದ್ದು ಅಂತ ಹೇಳಿದ್ರೆ, ಆ ಮಮ ಬಾಲ್ಯಂ ಅಂತ, ಇದು ಅತ್ಯಂತ ಬಾಲಿಶವಾದಂತಹ ಸಣ್ಣ ಹುಡುಗರು ಮಾಡುವಂತಹ ಕಾರ್ಯ ಇದು. ನಿನ್ನಂತಹ ಸರ್ವೋತ್ತಮನಾದಂತಹ ಸ್ವಾಮಿಯನ್ನ ನಾನು ಮರೆತು ಬಿಟ್ಟೆ, ಹಾಗಾಗಿ ಇದು ನನ್ನ ಬಾಲಿಶವಾದಂತಹ ಬುದ್ಧಿ, ಬಾಲ್ಯದ ಬುದ್ಧಿ, ಹುಡುಗತನ. ಹಾಗಾಗಿ ಇಂತಹ ನನ್ನ ಈ ಹುಡುಗತನವನ್ನ ನೀನೇ ಮಾಡಬೇಕು, ಕ್ಷಂತವ್ಯಮೇವ, ನೀನು ಕ್ಷಮಿಸಲೇಬೇಕು, ನನ್ನ ಈ ಒಂದು ಹುಡುಗತನವನ್ನ, ಹುಡುಕಾಟವನ್ನ ನೀನು ಕ್ಷಮಿಸಲೇಬೇಕು ಎಂಬುದಾಗಿ ಇಂದ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾನು ಯಾವಾಗಲೂ ಕೂಡ ತ್ವತ್ ಸಂಶಯ, ನಿನ್ನ ಅಧೀನದಲ್ಲೇ ಇರುವಂತವನು, ನಿನ್ನ ಅಧೀನದಲ್ಲಿ ಇದ್ದುಕೊಂಡೇ ಇಡೀ ಸ್ವರ್ಗವನ್ನ ಆಳುವಂತಹದ್ದು ನಾನು. ಹಾಗಾಗಿ ಇದರಲ್ಲಿ ನನ್ನ ಬಲ ಆಗಲಿ ಇನ್ಯಾವುದು ಗುಣ ಆಗಲಿ ಯಾವುದೂ ಕೂಡ ಇಲ್ಲ. ನಿನ್ನ ಅಧೀನದಲ್ಲಿ ಇದ್ದುಕೊಂಡು, ನಿನ್ನ ಆಶ್ರಯದಲ್ಲಿ ಇದ್ದುಕೊಂಡು ನಾನು ಇಡೀ ಸ್ವರ್ಗವನ್ನು ಆಳ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ನನ್ನನ್ನ ಕ್ಷಮಿಸು, ನನ್ನ ಈ ಹುಡುಗತನವನ್ನ ಕ್ಷಮಿಸು ಎಂಬುದಾಗಿ ದೇವೇಂದ್ರ ಪರಮಾತ್ಮನ ಹತ್ತಿರ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ. ಈ ರೀತಿಯಾಗಿ ಆದಾಗ ಪರಮಾತ್ಮ ಹೇಳ್ತಾನೆ, ಆ ನಾನು ನಿನ್ನನ್ನು ಸದೈವ ಕ್ಷಾಂತಂ, ಯಾವಾಗಲೂ ಕೂಡ ನಾನು ನಿನ್ನನ್ನ ಏನ್ ಮಾಡಿದ್ದೇನೆ, ಕ್ಷಮಿಸಿ ಬಿಟ್ಟಿದ್ದೇನೆ ಅಂತ. ಯಾಕೆ ಅಂತಂದ್ರೆ ಈಗ ನಾನು ಏನ್ ಮಾಡಿದ್ದೇನೆ, ನಿನ್ನ ಪೂಜೆಯನ್ನ ಕಸಿದುಕೊಂಡೆ. ಯಾಕೆ ಕಸಿದುಕೊಂಡೆ ಅಂತ ಹೇಳಿದ್ರೆ ತವ ಶಿಕ್ಷಣಾಯ ಅಂತ, ಅಂದ್ರೆ ನಿನಗೆ ಪಾಠ ಕಲಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ನಾನೇನ್ ಮಾಡಿದೆ, ನಿನ್ನ ಈ ಒಂದು ಪೂಜಾಪಹಾರ ವಿಧಿ, ನಿನ್ನ ಪೂಜೆಯನ್ನು ಕಸಿದುಕೊಂಡೆ ಅಷ್ಟೇ. ನನಗೇನು ಈ ಪೂಜೆ ಗೀದೆ ಯಾವುದು ಬೇಕಾಗಿಲ್ಲ, ನಿನ್ನನ್ನ ಉದ್ಧಾರ ಮಾಡ್ಲಿಕ್ಕಂತನೇನೆ ನಾನು ಈ ಒಂದು ಪೂಜೆಯನ್ನ ಅಪಹಾರ ಮಾಡಿದೆ, ಅಂದ್ರೆ ನಿನ್ನ ವಿರುದ್ಧವಾಗಿ ನಾನು ಪೂಜೆಯನ್ನು ಸ್ವೀಕಾರ ಮಾಡಿದೆ. ಹಾಗಾಗಿ ನಾನು ನಿನ್ನನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಭಾಗವತದಲ್ಲಿ ಬರುವಂತೆ ಆ ಪರಮಾತ್ಮ ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಡ್ತಾನೋ, ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರೋಮ್ಯಹಂ ಅಂತ, ಮೊದಲು ಅವರ ಸಂಪತ್ತನ್ನ ಅಪಹಾರ ಮಾಡ್ತಾನೆ ಅಂತೆ, ಅವರಿಗಿರುವಂತಹ ವೈಭವವನ್ನ ಅಪಹಾರ ಮಾಡ್ತಾನೆ. ಪರಮಾತ್ಮ ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಟ್ಟು ಏನ್ ಮಾಡಿದ, ಅವನಿಗಿದ್ದಂತಹ ಸಮಗ್ರ ಅಧಿಪತ್ಯವನ್ನ, ಭೂಲೋಕದ ಅಧಿಪತ್ಯವನ್ನ ಎಲ್ಲವನ್ನು ಕೂಡ ಅಪಹಾರ ಮಾಡಿ ಕೊನೆಗೆ ಅವನೇ ಮಾಡಿದ, ವಿಶೇಷವಾದ ಅನುಗ್ರಹವನ್ನು ಮಾಡಿದ. ಹಾಗೆ ಪರಮಾತ್ಮ ಇಲ್ಲಿಯೂ ಕೂಡ ತಾನೇ ಮಾಡ್ತಾ ಇದ್ದಾನೆ, ದೇವೇಂದ್ರನಿಗೆ ಅಂತ ಮೀಸಲಾಗಿದ್ದಂತಹ ಆ ಒಂದು ವೈಭವದ ಯಜ್ಞವನ್ನ ತಾನು ಕಸಿದುಕೊಂಡು ಅವನಿಗೇನ್ ಮಾಡಿದ, ಅನುಗ್ರಹವನ್ನೇ ಮಾಡಿದ. ಏನ್ ಅನುಗ್ರಹ, ಮತ್ತೆ ಪರಮಾತ್ಮನ ಸ್ಮರಣೆ ಬರುವಂತೆ ಅಪೌರುಷೇಯವಾದಂತಹ ಉಪನಿಷತ್ತಿನ ಮಾತುಗಳಿಂದಾಗಿ ದೇವೇಂದ್ರ ಪರಮಾತ್ಮನ ಸ್ತೋತ್ರ ಮಾಡುವಂತೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಅನುಗ್ರಹವನ್ನೇ ಮಾಡಿದ. ಹಾಗಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಯಾವಾಗಲೂ ಸದೈವ ಕ್ಷಾಂತಂ, ಯಾವಾಗಲೂ ನಿನ್ನನ್ನ ಕ್ಷಮಿಸಿಯೇ ಇದ್ದೇನೆ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ, ನಿನಗೆ ಅನುಗ್ರಹ ಮಾಡಿದ್ದೇನೆ ಎಂಬುದಾಗಿ ಪರಮಾತ್ಮ ಆ ದೇವೇಂದ್ರನಿಗೆ ವಿಶೇಷವಾದಂತಹ ಅನುಗ್ರಹವನ್ನ ಮಾಡಿದ. ಮುಂದೆ ಗೋವಿಂದಮೇನಮಭಿಷಿಚ್ಯ ಸಗೋಗಣೇಶೋ ಗೋಭಿರ್ಜಗಾಮ ಗುಣಪೂರ್ಣ ಮಮಂ ಪ್ರಣಮ್ಯ. ಗೋಪೈಃ ಗಿರಾಂ ಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈಃ ಸಹ. ಪದಚ್ಛೇದ ಗೋವಿಂದಂ ಏನಂ ಅಭಿಷಿಚ್ಯ
ಸಹ ಗೋಗಣೇಶಃ ಗೋಭಿಃ ಜಗಾಮ ಗುಣಪೂರ್ಣಂ ಅಮುಂ ಪ್ರಣಮ್ಯ ಗೋಪೈಃ ಗಿರಾಂಪತಿಃ ಅಪಿ ಪ್ರಣತಃ ಅಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈಃ ಸಹ. ಈ ಸಂದರ್ಭದಲ್ಲಿ ದೇವೇಂದ್ರ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾನೆ ಅಂತೆ. ಹೇಗೆ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಗೋಗಣೇಶ ಅಂತ, ಇಲ್ಲಿ ಗೋಗಣೇಶ ಅಂತ ಹೇಳಿದ್ರೆ ಇಂದ್ರ, ಗೋವುಗಳು ಅಂತ ಹೇಳಿದ್ರೆ ದೇವಲೋಕದಲ್ಲಿ ಇರುವಂತಹ ಸುರಭಿ, ಕಾಮಧೇನು ಮುಂತಾದಂತಹ ಗೋವುಗಳು. ಆ ಎಲ್ಲ ಗೋವುಗಳಿಗೂ ಕೂಡ ಒಡೆಯನಾದಂತಹ ದೇವೇಂದ್ರ ತಾನೇ ಮಾಡಿದ ಗೋಭಿಹಿ. ಇಲ್ಲಿ ಗೋವುಗಳು ಅಂತ ಹೇಳಿದ್ರೆ ಆಕಾಶ ಜಲ ಅಂದ್ರೆ ಆಕಾಶ ಗಂಗೆಯ ನೀರಿನಿಂದ, ದೇವ ನದಿಯಾದಂತಹ ಗಂಗಾ ನದಿಯ ನೀರಿನಿಂದಾಗಿ ತಾನೇ ಮಾಡಿದ ಗುಣಪೂರ್ಣಂ ಗೋವಿಂದಂ ಏನಂ ಅಭಿಷಿಚ್ಯ, ಗುಣಪೂರ್ಣ, ಗುಣಗಳಿಂದ ಪೂರ್ಣನಾದಂತಹ ಗೋವಿಂದನನ್ನ ವಿಶೇಷವಾಗಿ ದೇವೇಂದ್ರ ಅಭಿಷೇಕ ಮಾಡ್ತಾ ಇದ್ದಾನೆ. ಗೋಗಣೇಶ, ಸುರಭಿ ಮೊದಲಾದಂತಹ ಗೋವುಗಳಿಗೆ ಒಡೆಯನಾದಂತಹ ದೇವೇಂದ್ರ ಗೋಬಿಹಿ, ಆಕಾಶಗಂಗೆಯ ನೀರಿನಿಂದಾಗಿ ಗೋವಿಂದನನ್ನ ಅಭಿಷೇಕ ಮಾಡಿ ತಾನೇ ಮಾಡಿದ. ಅವನಿಗೆ ಪ್ರಣಮ್ಯ ನಮಸ್ಕಾರ ಮಾಡಿ ತಾನು ವಾಪಸ್ ಹೊರಟು ಹೋದ ತನ್ನ ಲೋಕಕ್ಕೆ. ಇದರಿಂದಾಗಿ ಏನಾಯಿತು, ಗೋಪೈಹಿ ಎಲ್ಲ ಗೋಪಾಲಕರಿಗೂ ಕೂಡ ಗೋವರ್ಧನೋದ್ಧರಣ ಸಂಗತ ಸಂಶಯೈಹಿ, ಗೋವರ್ಧನ ಪರ್ವತವನ್ನು ಎತ್ತಿದ್ದರಿಂದಾಗಿ ಬಂದಂತಹ ಸಂದೇಹ ಎಲ್ಲವೂ ಕೂಡ ಪರಿಹಾರ ಆಯಿತು. ಗೋವರ್ಧನ ಪರ್ವತ ಎತ್ತೋದ್ರಿಂದಾಗಿ ಕೃಷ್ಣನ ಬಗ್ಗೆ ಇದ್ದಂತಹ ಎಲ್ಲ ಸಂದೇಹವೂ ಕೂಡ ಪರಿಹಾರ ಆಯಿತು. ಇದರಿಂದಾಗಿ ಏನಾಯಿತು, ಅವರೆಲ್ಲರೂ ಕೂಡ ಗಿರಾಂಪತಿ, ಗಿರಾಂಪತಿ ಅಂತ ಹೇಳಿ ಗೀಹಿ ಅಂತ ಹೇಳಿ ಮಾತುಗಳು ಅಂದ್ರೆ ವೇದದ ಮಾತುಗಳು, ಗಿರಾಂಪತಿ ಅಂತ ಹೇಳಿ ವೇದಪತಿ, ವೇದಗಳಿಗೆ ಒಡೆಯನಾದಂತಹ ಪರಮಾತ್ಮನನ್ನ ಅವರೆಲ್ಲರೂ ಕೂಡ ನಮಸ್ಕಾರ ಮಾಡಿದರು ಅಂತ. ಇದು ಒಟ್ಟು ತಾತ್ಪರ್ಯ ಇಷ್ಟು. ದೇವೇಂದ್ರ ದೇವಗಂಗೆಯ ನೀರಿನಿಂದಾಗಿ ಕೃಷ್ಣನಿಗೆ ಅಭಿಷೇಕ ಮಾಡಿದ. ಅದನ್ನ ಕಂಡಂತಹ ಗೋವರ್ಧನ ಪರ್ವತವನ್ನ ಎತ್ತದ್ದನ್ನು ಕಂಡಂತಹ ಗೋಪಾಲಕರಿಗೆ ಕೃಷ್ಣನ ಬಗ್ಗೆ ಇದ್ದಂತಹ ಸಂಶಯ ನಿವಾರಣೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನು ಸಂಶಯ ಅಂತ ಆಚಾರ್ಯ ಹೇಳೋದಿಲ್ಲ. ಸಂಶಯ ಏನು ಅಂತ ಹೇಳಿದ್ರೆ, ಕೃಷ್ಣ ಹುಟ್ಟಿದಾಗಿನಿಂದಲೂ ಕೂಡ ಅನೇಕ ರೀತಿಯಾದಂತಹ ಅಲೌಕಿಕ ಕಾರ್ಯಗಳು, ಸಣ್ಣ ಮಕ್ಕಳು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅಲೌಕಿಕ ಕಾರ್ಯಗಳನ್ನು ಕೃಷ್ಣ ಮಾಡ್ತಾ ಬಂದಿದ್ದ. ಹುಟ್ಟಿದ ಕೆಲವೇ ದಿವಸಕ್ಕೆ ಪೂತನೆ ಎನ್ನುವಂತಹ ರಾಕ್ಷಸಿಯನ್ನ ಕೊಂದ. ಸರಿ, ಏನೋ ಅಚಾನಕ್ ಆಗಿದೆ ಅಂತ ಅಂದುಕೊಂಡು ಬಿಟ್ರೆಲ್ರು ಬಿಟ್ರು. ತೃಣಾವರ್ತನನ್ನು ಕೊಂದ, ಮತ್ತೆ ಏನೋ ಅಚಾನಕ್ ಆಗಿದೆ ಅಂತ ಬಿಟ್ರು. ಶಕಟಾಸುರನನ್ನು ಕೊಂದ. ಯಮಳ, ಅರ್ಜುನ ವೃಕ್ಷ, ಅವಳಿ ಜವಳಿಯಾದಂತಹ ಅರ್ಜುನ ವೃಕ್ಷಗಳನ್ನು ತಾನು ಬೀಳಿಸಿದ. ಅನೇಕ ದೈತ್ಯರನ್ನು ಸಂಹಾರ ಮಾಡಿದ. ಧೇನುಕಾಸುರ ಮುಂತಾದಂತ ಎಲ್ಲ ದೈತ್ಯರನ್ನು ಬಲರಾಮ ಎಲ್ಲರೂ ಕೂಡ ಸೇರಿ ಸಂಹಾರ ಮಾಡಿದರು. ಕೃಷ್ಣ ಪ್ರಧಾನವಾಗಿ ಅನೇಕ ದೈತ್ಯರನ್ನು ಸಂಹಾರ ಮಾಡಿದ. ಇಷ್ಟೆಲ್ಲಾ ಮಾಡಿದಾಗಲೂ ಕೂಡ ಆ ಎಲ್ಲ ಗೋಪಾಲಕರಿಗೆ ಕೂಡ ಏನೋ ಒಂದು ಸಂಶಯ ಅಂತೆ, ಈ ಕೃಷ್ಣ ಸಾಮಾನ್ಯ ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಸಾಮಾನ್ಯ ಮನುಷ್ಯನಾಗಿದ್ದರೆ ಈ ರೀತಿಯಾದಂತಹ ಲೌಕಿಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಎಂಬುದಾಗಿ ಒಂದು ರೀತಿ ಸಂದೇಹ ಇತ್ತು. ಇವನೇ ದೇವರು ಅಂತ ಒಂದು ನಿಶ್ಚಯ ಬುದ್ಧಿ ಇರಲಿಲ್ಲ. ಯಾವಾಗ ಗೋವರ್ಧನ ಪರ್ವತವನ್ನ 7 ದಿವಸಗಳ ಕಾಲ ತನ್ನ ಎಡಗೈಯಿಂದಾಗಿ ಅನಾಯಾಸವಾಗಿ ಹೊತ್ತು ಹಿಡಿದುಕೊಂಡನು ಪರಮಾತ್ಮ, ಅದಾದ ಮೇಲೆ ಸಾಕ್ಷಾತ್ ದೇವೇಂದ್ರನೇ ಬಂದು ಪರಮಾತ್ಮನಿಗೆ ಆಕಾಶಗಂಗೆಯ ನೀರಿನಿಂದಾಗಿ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿ ಪರಮಾತ್ಮನ ಗೋವಿಂದ ಅಂತ ನಾಮಕರಣ ಮಾಡಿದ. ಅರ್ಥಾತ್ ಪರಮಾತ್ಮನಿಗೆ ನಿರಂತರವಾಗಿ ಅನಾದಿ ಕಾಲದಿಂದಾಗಿ ಅನಂತ ಕಾಲದವರೆಗೆ ನಾಮ ಇರುತ್ತೆ. ದೇವೇಂದ್ರ ಅದನ್ನು ಅವತ್ತು ಜಗತ್ತಿಗೆ ನೀಡಿದ ಅಷ್ಟೇ, ಗೋವಿಂದ ಎನ್ನುವಂತ ನಾಮವನ್ನ. ಈ ರೀತಿಯಾಗಿ ಇಷ್ಟೆಲ್ಲಾ ಕಾರಣಗಳನ್ನು ನೋಡಿದಾಗ ಅವರಿಗೇನಾಯಿತು, ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ಅಂತ ಕೃಷ್ಣನ ಬಗ್ಗೆ ಇದ್ದಂತಹ ಸಂಶಯ ನಿವಾರಣೆ ಆಯಿತು. ಇದು ಆಗಿದ್ದು ಹೇಗೆ, ಗೋವರ್ಧನೋದ್ಧರಣ ಸಂಗತ ಸಂಶಯೈಹಿ, ಗೋವರ್ಧನ ಪರ್ವತವನ್ನ ಯಾವತ್ತು ಪರಮಾತ್ಮ ಈ ರೀತಿಯಾಗಿ ಎತ್ತಿ ಹಿಡಿದು ಎಲ್ಲರನ್ನು ಉದ್ಧಾರ ಮಾಡಿದನು, ಇಂದ್ರ ಬಂದು ಪೂಜೆ ಮಾಡಿದನು, ಗೋವಿಂದ ಅಂತ ಕರೆದನು, ಆವಾಗ ಎಲ್ಲರ ಸಂಶಯವೂ ಕೂಡ ಸಂಗತ ಸಂಶಯ, ಅವರ ಸಂಶಯಲ್ಲೂ ಕೂಡ ಹೊರಟು ಹೋಯಿತು. ಆ ಗೋಪಾಲಕರೆಲ್ಲರೂ ಕೂಡ ಬಂದು ಪರಮಾತ್ಮನನ್ನ ನಮಸ್ಕಾರ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಆಚಾರ್ಯರು ವಿಶೇಷವಾಗಿ ಮತ್ತೆ ಗಕಾರವನ್ನ ಪ್ರಯೋಗ ಮಾಡಿದ್ದಾರೆ. ಎಲ್ಲ ಶ್ಲೋಕಗಳ ಈ ಶ್ಲೋಕದ ಪ್ರತಿಯೊಂದು ಪಾದದ ಮೊದಲ ಅಕ್ಷರ, ಒಂದು ಶ್ಲೋಕಕ್ಕೆ 4 ಪಾದ ಅಂತ ಇರುತ್ತೆ,
ಹಾಗೆ ಇಲ್ಲಿ ಪ್ರತಿಯೊಂದು ಪಾದದ ಮೊದಲ ಅಕ್ಷರವು ಕೂಡ ಏನಾಗಿದೆ, ಗೋ ಅಂತ ಆಗಿದೆ. ಗೋವಿಂದ ಮೇನಂ ಅಭಿಷಿಚ್ಯ ಸ ಗೋ ಗಣೇಶ ಗೋಭಿರ್ಜಗಾಮ ಗುಣಪೂರ್ಣ ಮಮಂ ಪ್ರಣಮ್ಯ. ಮತ್ತೆ ಗೋಪೈಹಿ ಗಿರಾಂಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈ ಸಹ ಅಂತ ಹಿಂದೆ ಹೇಳಿದಂತೆ, ನಿನ್ನೆ ನಾನು ಹೇಳಿದಂತೆ, ಆಚಾರ್ಯರು ಅವರ ಪ್ರಧಾನವಾದಂತಹ ಉದ್ದೇಶ ತತ್ವಗಳನ್ನ, ಪ್ರಮೇಯಗಳನ್ನ ಜನರಿಗೆ ತಿಳಿಸುವುದು. ಅದರ ಮಧ್ಯದಲ್ಲಿ ತಾವು ಕೂಡ ಈ ರೀತಿಯಾದಂತಹ ಒಂದು ಚಮತ್ಕಾರಯುತವಾದಂತಹ ಶ್ಲೋಕಗಳನ್ನು ಕೂಡ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಶ್ಲೋಕಗಳಲ್ಲಿ ಇದು ಒಂದು ಶ್ಲೋಕ. ಪ್ರತಿಯೊಂದು ಪಾದದ ಮೊದಲ ಅಕ್ಷರವು ಕೂಡ ಗೋ ಎನ್ನುವಂತಹ ಅಕ್ಷರದಿಂದಾಗಿಯೇ ಪ್ರಾರಂಭ ಆಗುತ್ತೆ. ಮುಂದೆ ಕೃಷ್ಣಂ ತತಃ ಪ್ರಭೃತಿ ಗೋಪಗಣಾಃ ವ್ಯಜಾನನ್ ನಾರಾಯಣೋಯಮಿತಿ ಗರ್ಗವಚಶ್ಚ ನಂದಾತ್. ನಾರಾಯಣಸ್ಯ ಸಮಃ ಇತ್ಯುದಿತಂ ನಿಶಮ್ಯ ಪೂಜಾಂ ಚ ಚಕ್ರುಃ ಅಧಿಕಾಂ ಅರವಿಂದ ನೇತ್ರೇ. ಪದಚ್ಛೇದ. ಕೃಷ್ಣಂ ತತಃ ಪ್ರಭೃತಿ ಗೋಪಗಣಾಃ ವಿಜಾನನ್ ನಾರಾಯಣಃ ಅಯಂ ಇತಿ ಗರ್ಗವಚಃ ಚ ನಂದಾತ್. ನಾರಾಯಣಸ್ಯ ಸಮಃ ಇತಿ ಉದಿತಂ ನಿಶಮ್ಯ ಪೂಜಾಂ ಚ ಚಕ್ರುಃ ಅಧಿಕಾಂ ಅರವಿಂದ ನೇತ್ರೇ. ತತಃ ಪ್ರಭೃತಿ ಅಂದ್ರೆ ಅಂದಿನಿಂದಾಗಿ ಅಂತ. ಪ್ರಭೃತಿ ಅಂದ್ರೆ ಮೊದಲು ಮಾಡಿಕೊಂಡು, ಅವತ್ತು ಮೊದಲು ಮಾಡಿಕೊಂಡು ಎಲ್ಲ ಗೋಪಾಲಕರು, ಗೋಪಗಣಃ ಪರಮಾತ್ಮನನ್ನ ಏನಂತ ಅಂದುಕೊಂಡ್ರು, ನಾರಾಯಣೋಯಮಿತಿ, ಇವರನ್ನೇ ನಾರಾಯಣ ಎಂಬುದಾಗಿ ತಿಳಿದುಕೊಂಡರು, ಭಾವಿಸಿದರು. ಅಷ್ಟು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು, ಇವನು ಪರಮಾತ್ಮ ಇರಬೇಕು ಹಾಗೆ ಹೀಗೆ ಅಂತ. ಆವಾಗ ನಂದ ಒಂದು ಮಾತನ್ನ ಹೇಳಿದ. ಏನ್ ಹೇಳಿದ? ಹಿಂದೆ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ವಿಷ್ಣೋಹೋ ನಾವಮೋ ಗುಣೈ ಸರ್ವೈಹಿ ಅಂತ. ನಿನ್ನ ಮಗ ತನ್ನ ಗುಣಗಳಲ್ಲಿ ಪರಮಾತ್ಮನಿಗೆ ಯಾವುದಕ್ಕೂ ಕಡಿಮೆ ಇಲ್ಲ, ಅರ್ಥಾತ್ ಪರಮಾತ್ಮನೇ ಅಂತ ಹೇಳಿದ್ರು. ಆ ಮಾತನ್ನು ಕೂಡ ನಾರಾಯಣಸ್ಯ ಸಮಃ, ಕೃಷ್ಣ ನಾರಾಯಣನಿಗೆ ಸಮಾನನಾದಂಥವನು ಎನ್ನುವಂತಹ ಗರ್ಗವಚಃ, ಗರ್ಗಾಚಾರ್ಯರು ಹೇಳಿದಂತಹ ಮಾತನ್ನ ನಂದಾತ ನಿಶಮ್ಯ, ನಂದ ಹೇಳಿದ ಎಲ್ಲರಿಗೂ ಕೂಡ. ಹೌದು, ಹಿಂದೆ ನಾಮಕರಣದ ಸಂದರ್ಭದಲ್ಲಿ ಗರ್ಗಾಚಾರ್ಯರು ನನಗೊಬ್ಬನಿಗೆ ಹೇಳಿದ್ದರು ಈ ಮಾತನ್ನ, ನಿನ್ನ ಮಗ ನಾರಾಯಣನಿಗೆ ಸಮಾನನಾದವನು ಎಂಬುದಾಗಿ ಹೇಳಿದ್ರು ಅಂತ. ಅದನ್ನು ಕೂಡ ನಂದ ಹೇಳಿದ. ಒಂದು, ತಾವು ಸಾಕ್ಷಾತ್ತಾಗಿ ಇಷ್ಟೆಲ್ಲ ದೈತ್ಯರ ಸಂಹಾರ, 1 ವಾರಗಳ ಕಾಲ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದದ್ದು, ದೇವೇಂದ್ರ ಬಂದು ದೇವಗಂಗೆಯಿಂದಾಗಿ ಅಭಿಷೇಕ ಮಾಡಿ ಗೋವಿಂದ ಅಂತ ಪರಮಾತ್ಮನ ಕೊಂಡಾಡಿದ್ದನ್ನ ಪ್ರತ್ಯಕ್ಷತಃ ನೋಡಿದ್ದಾರೆ. ಇನ್ನು ಆ ಕೃಷ್ಣನ ತಂದೆಯಾದಂತಹ ನಂದಗೋಪ ಹೇಳಿದಂತಹ ಮಾತನ್ನು ಕೇಳಿದರು, ಗರ್ಗಾಚಾರ್ಯರು ಹೇಳಿದಂತಹ ಮಾತನ್ನು ಕೂಡ ನಂದಗೋಪನಿಂದ ಕೇಳಿದರು. ಇಷ್ಟು ಕೇಳಿ ಅವರೇ ಮಾಡಿದರು, ಕೃಷ್ಣನೇ ನಾರಾಯಣ ಎಂಬುದಾಗಿ ತಾವು ಚಿಂತನೆ ಮಾಡಿ ಅಂದಿನಿಂದಾಗಿ ಶ್ರೀಕೃಷ್ಣನಿಗೆ ಅಧಿಕಾಂ ಅರವಿಂದ ನೇತ್ರೆ, ಕಮಲದಂತೆ ಕಣ್ಣುಳ್ಳಂತಹ ಶ್ರೀಕೃಷ್ಣನಿಗೆ ಅಧಿಕಾಂ ಪೂಜಾಂ ಚಕ್ರುಹು, ವಿಶೇಷವಾದಂತಹ ಪೂಜೆಯನ್ನ, ಭಕ್ತಿಯನ್ನ, ಶ್ರದ್ಧೆಯನ್ನ ಪರಮಾತ್ಮನಲ್ಲಿ, ಶ್ರೀಕೃಷ್ಣನಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಒಂದು ಸಂದರ್ಭದ ಮೂಲಕ, ಗೋವರ್ಧನೋದ್ಧರಣ ಎನ್ನುವಂತಹ ಒಂದು ಪ್ರಸಂಗದ ಮೂಲಕ, ಅಲ್ಲಿ ಆಚಾರ್ಯರು ಹೇಳಿದಂತೆ ಸಚ್ಛಲ, ಇದು ಛಲ ಅಂದ್ರೆ ವಂಚನೆ, ಇದು ಒಳ್ಳೆಯ ವಂಚನೆ. ಯಾಕೆಂತಂದ್ರೆ ಇದರಿಂದಾಗಿ ಗೋವರ್ಧನ ಪರ್ವತಕ್ಕೆ ಎಲ್ಲರೂ ಕೂಡ ಒಂದು ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಿದ ರೀತಿ ಆಯಿತು ಗೋಪಾಲಕರಿಗೆ. ಇನ್ನೊಂದು, ದೇವೇಂದ್ರನಿಗೆ
ಕೃಷ್ಣನೇ ನಾರಾಯಣ ಎನ್ನುವಂತಹ ಬುದ್ಧಿ ಜಾಗೃತವಾಯಿತು. ಅದೇ ರೀತಿಯಾಗಿ ಎಲ್ಲ ಗೋಪಾಲಕರಿಗೂ ಕೂಡ ಕೃಷ್ಣನೇ ನಾರಾಯಣ ಎನ್ನುವಂತಹ ಪ್ರಜ್ಞೆಯು ಉಂಟಾಯಿತು. ಹೀಗೆ ಪರಮಾತ್ಮ ಮಾಡಿದಂತಹ ಈ ಒಂದು ಛಲ ವಂಚನೆ ಏನಿದೆ ಅದು ಸಚ್ಛಲ, ಒಳ್ಳೆಯ ನೆಪವೇ ಆಗಿದೆ ಎಂಬುದಾಗಿ ಆಚಾರ್ಯ ತಿಳಿಸಿದ್ರಲ್ಲ, ಅದಕ್ಕೆ ದೃಷ್ಟಾಂತವಾಗಿ ಈ ಎಲ್ಲ ಸಂದರ್ಭಗಳನ್ನು ನಾವು ಇಟ್ಕೊಳ್ಬೇಕು. ದೇವೇಂದ್ರನಿಗೆ ಒಳ್ಳೆ ಬುದ್ಧಿ ಬಂದದ್ದು ಮತ್ತು ಗೋಪಾಲಕರಿಗೂ ಕೂಡ ಕೃಷ್ಣನೇ ನಾರಾಯಣ ಅಂತ ಅನಿಸಿದ್ದು. ಇದು ಅನಿಸಿದ್ದರ ಮೂಲ ಕಾರಣ ಏನು? ಗೋವರ್ಧನೋದ್ಧರಣ ಸಂದರ್ಭ. ಹಾಗಾಗಿ ಪರಮಾತ್ಮ ಇಂದ್ರನ ಪೂಜೆಯನ್ನ ನಿಲ್ಲಿಸಿ ಸಚ್ಛಲದಿಂದಾಗಿ ಒಳ್ಳೆಯ ನೆಪದಿಂದಾಗಿ ತಾನೇನ್ ಮಾಡಿದ, ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿ ಎಂಬುದಾಗಿ ಎಲ್ಲ ಗೋಪಾಲಕರಿಗೂ ಕೂಡ ಆಜ್ಞೆ ಮಾಡಿದ. ಮುಂದಿನ ಶ್ಲೋಕ. ಸ್ಕಂದಾದುಪಾತ್ತ ವರತಃ ಮರಣಾದಪೇತಂ ದೃಷ್ಟ್ವಾ ಚ ಶಾಂತನಿಹತಂ ಬಲಿನಂ ಪ್ರಲಂಬಂ ಚಕ್ರುರ್ವಿನಿಶ್ಚಯಮಮುಷ್ಯ ಸುರಾಧಿಕತ್ವೇ ಗೋಪಾಃ ಅಥಾಸ್ಯ ವಿದಧುಃ ಪರಮಾಂಚ ಪೂಜಾಂ. ಪದಚ್ಛೇದ. ಸ್ಕಂದಾತ್ ಉಪಾತ್ತವರತಃ ಮರಣಾತ್ ಅಪೇತಂ ದೃಷ್ಟ್ವಾ ಚ ರಾಮನಿಹತಂ ಬಲಿನಂ ಪ್ರಲಂಬಂ ಚಕ್ರುಃ ವಿನಿಶ್ಚಯಂ ಅಮುಷ್ಯ ಸುರಾಧಿಕತ್ವೇ ಗೋಪಾಃ ಅಥ ಅಸ್ಯ ವಿದಧುಃ ಪರಮಾಂ ಚ ಪೂಜಾಂ. ಕೃಷ್ಣನನ್ನು ಸರ್ವೋತ್ತಮ ನಾರಾಯಣ ಅಂತ ಭಾವಿಸಿದರು. ಅದು ಮಾತ್ರವಲ್ಲ, ಬಲರಾಮನನ್ನು ಕೂಡ ಶ್ರೇಷ್ಠ ದೇವತೆ ಎಂಬುದಾಗಿ ಎಲ್ಲರೂ ಕೂಡ ಭಾವಿಸಿದರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯಾಕೆ? ಸ್ಕಂದಾದುಪಾತ್ತವರತಃ, ಪ್ರಲಂಬಾಸುರನ ಸಂಹಾರ ಮಾಡಿದ ಬಲರಾಮ. ಪ್ರಲಂಬಾಸುರ ಎಂಥವನು? ಸ್ಕಂದಾತ್ ಉಪಾತ್ತ ವರತಃ, ಸ್ಕಂದನಿಂದಾಗಿ ಷಣ್ಮುಖನಿಂದಾಗಿ ವರವನ್ನು ಪಡೆದುಕೊಂಡಿದ್ದ. ಏನು ವರ? ಮರಣಾತ್ ಅಪೇತ, ಮರಣವನ್ನು ಕಳೆದುಕೊಂಡಿದ್ದ, ಅರ್ಥಾತ್ ಅವಧ್ಯತ್ವರವನ್ನು ಪಡೆದುಕೊಂಡಿದ್ದ. ಯಾರು ಕೂಡ ಸಂಹಾರ ಮಾಡಬಾರದು ಅಂತ. ಅಪೇತ ಅಂದ್ರೆ ಕಳೆದುಕೊಳ್ಳುವುದು, ಉಪೇತ ಅಂದ್ರೆ ಕೂಡುವುದು, ಸೇರ್ಕೊಳ್ಳುವುದು ಅಂತ. ಹೀಗೆ ಮರಣಾದ ಅಪೇತ, ಮರಣರಾಹಿತ್ಯವನ್ನ ಪಡೆದುಕೊಂಡಿದ್ದ ಅಂತಹ ಬಲಿನ ಮಹಾಪರಾಕ್ರಮಶಾಲಿಯಾದಂತಹ ಪ್ರಲಂಬಾಸುರನನ್ನ ಯಾರು ಕೊಂದರು? ರಾಮನಿಹತಂ, ಬಲರಾಮ ಸಂಹಾರ ಮಾಡಿದ. ಇದನ್ನು ಕಂಡಂತಹ ಎಲ್ಲ ಗೋಪಾಲಕರು ಕೂಡ ತೀರ್ಮಾನ ಮಾಡಿದರು. ಅಮುಷ್ಯ ಸುರಾಧಿಕತ್ವೇ ವಿನಿಶ್ಚಯಂ ಚಕ್ರುಹು. ಅಮುಷ್ಯ ಅಂದ್ರೆ ಇವನ, ಅಂದ್ರೆ ಬಲರಾಮ ಒಬ್ಬ ಸುರಾಧಿಕ, ಶ್ರೇಷ್ಠ ದೇವತೆ. ಯಾರು ಅಂತ ಗೊತ್ತಾಗಲಿಲ್ಲ ಅವರಿಗೆ, ಅಂದ್ರೆ ಶೇಷನ ಅವತಾರ ಅಂತ ಗೊತ್ತಾಗಲಿಲ್ಲ. ಆದ್ರೆ ಯಾರೋ ಒಬ್ಬ ಶ್ರೇಷ್ಠ ದೇವತೆಯೇ ಇರಬೇಕು. ಇಲ್ಲದೆ ಹೋದ್ರೆ ಅಷ್ಟು ದೊಡ್ಡ ಪರಾಕ್ರಮಶಾಲಿಯಾದಂತಹ ದೈತ್ಯರನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಲರಾಮನು ಕೂಡ ಯಾವುದೋ ಒಬ್ಬ ಶ್ರೇಷ್ಠ ದೇವತೆಯೇನೆ ನಮ್ಮ ಮಧ್ಯದಲ್ಲಿ ನಮ್ಮ ಉದ್ಧಾರಕ್ಕೋಸ್ಕರ ಅವತಾರ ಮಾಡಿದ್ದಾನೆ ಎಂಬುದಾಗಿ ಎಲ್ಲರೂ ಕೂಡ ವಿನಿಶ್ಚಯ, ಏನೋ ಸುಮ್ಮನೆ ಹೌದು ಅಲ್ಲ ಅಂತ ಡೌಟ್ ಅಲ್ಲ, ವಿನಿಶ್ಚಯ, ಅತ್ಯಂತ ದೃಢವಾದಂತಹ ನಿಶ್ಚಯವನ್ನು ಎಲ್ಲರೂ ಕೂಡ ಮಾಡಿದರು. ಈ ರೀತಿಯಾಗಿ ಮಾಡಿದರು. ಅಸ್ಯ ಪರಮಾಂ ಪೂಜಾ ಮಿದದು, ಕೃಷ್ಣನನ್ನು ಯಾವ ರೀತಿಯಾಗಿ ವಿಶಿಷ್ಟವಾದಂತಹ ಪೂಜೆಯನ್ನು ಮಾಡ್ತಾ ಇದ್ರು, ಶ್ರದ್ಧೆಯನ್ನು ಮಾಡ್ತಾ ಇದ್ರು, ಬಲರಾಮನಿಗೂ ಕೂಡ ಅವನ ಯೋಗ್ಯತೆಯಂತೆ ಅವನಿಗೂ ಕೂಡ ಒಳ್ಳೆ ಭಕ್ತಿ ಆಧಾರಗಳನ್ನ ತೋರಿಸ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವತ್ತಿನಿಂದಾಗಿ ಕೃಷ್ಣ ಮತ್ತು ಬಲರಾಮನ ಮೇಲೆ ಎಲ್ಲ ಗೋಪಾಲಕರಿಗೂ ಕೂಡ ವಿಶಿಷ್ಟವಾದಂತಹ ಭಕ್ತಿ, ಗೌರವ, ಆಧಾರಗಳೆಲ್ಲವೂ ಕೂಡ ಪ್ರಾರಂಭ ಆಯಿತು ಅಂತ. ಇಲ್ಲಿಗೆ ಪರಮಾತ್ಮ ಮಾಡಿದಂತಹ ಒಂದು ಹಂತದ ದೈತ್ಯರ ಸಂಹಾರದ ಕಥೆ ಮುಗಿಯುತ್ತೆ. ಇದಾದ ಮೇಲೆ
ಪರಮಾತ್ಮ ತಾನು ಮದುವೆಯಾದದ್ದು, ಗೋಪಿಕಾ ಸ್ತ್ರೀಯರೊಟ್ಟಿಗೆ ವಿವಾಹವಾದಂತಹ ಚಿಂತನೆ ಅನ್ನೋದು ಬರುತ್ತೆ. ಆ ಚಿಂತನೆಯನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ